ಸಂಪದ ವಿಡಿಯೋ ಸ್ಟಾಪ್ ಮಾಡಿ ಕೊಡಬೇಡ. ಇವತ್ತಿನ ವಿಶೇಷವಾಗಿ 2024 ಸಾಲಿನಲ್ಲಿ ಇಂದು ಒಂದು ಶಾಲೆ ಇರ್ತಕ್ಕಂಥ ಪ್ರತಿ ಶಾಲೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಗ್ರಾಮ ಸಭೆ. ಈ ಸಭೆಗೆ ನಮ್ಮ ಸಿದ್ದೂರು ಸಾಮಾಜಿಕ ಪರಿಶೋಧನಾ ತಂಡಗಳು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಪಾಲಕರ ಪರವಾಗಿ ತುಂಬ ಸ್ವಾಗತವನ್ನು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳು ಪಾಟೀಲ್ ಸರ್ ಅವರು ಕೂಡ ವೇದಿಕೆ ಮೇಲೆ ಆಶೀರ್ವಾಗಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಸ್ವಾಗತವನ್ನು. ನಮ್ಮ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ನಮ್ಮ ಡಿ ವಿ ಪಾಟೀಲ್ ಸರ್ ಅವರು ಕೂಡ ವೇದಿಕೆ ಮೇಲೆ ಆಶೀರ್ವಾಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ತುಂಬ ಸ್ವಾಗತವನ್ನು. ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಇವತ್ತಿನ ಈ ಒಂದು ಗ್ರಾಮ ಸಭೆಗೆ ಒಂದು ಉತ್ಸುಕತೆಯಿಂದ ನಾವು ಜಸ್ಟ್ ಒಂದು ನಿಮಿಷ ಬಂದಿಸಿದಂಥ ಒಂದು 10 ನಿಮಿಷ ಕಾರ್ಯಕ್ರಮ ಅಂತ ಹೇಳಿದಾಗ ನಮ್ಮ ಮಾತಿಗೆ ಬೆಲೆಪಟ್ಟು ಒಂದು ಬಹಳ ಒಂದು ಕುತೂಹಲದಿಂದ ಆಗಮಿಸಿದಂಥ ಈ ಎಲ್ಲ ನಮ್ಮ ಗ್ರಾಮದ ಸದಸ್ಯರಿಗೂ ಹಾಗೂ ಪಾಲಕರಿಗೂ ಇವತ್ತಿನ ಈ ಗ್ರಾಮ ಸಭೆ ಪರವಾಗಿ ತುಂಬುವಂಥ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಇವತ್ತು ಶಾಲೆ 11 ವಲಯ ಬಿಟ್ಟು ಸಹಿತ ನಮ್ಮ 6ನೇ ಮತ್ತು 7ನೇ ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೂ ನೀವು ಕೂಡ ಹೋಗ್ಬಿಡಿ ಒಂದು ಗ್ರಾಮ ಸಭೆ ಇದೆ ಅಂದಾಗ ನಮ್ಮ ಮಾತಿಗೆ ಬೆಲೆಪಟ್ಟು ಸರ್ ನಾವು ಟೈಮ್ ಅದನ್ನು ಹೋಗ್ತೀವಿ ಅಲ್ಲಿಲ್ಲ. ನಾವು ಇವತ್ತಿನ ಎಲ್ಲರೂ ಸಾಯಂಕಾಲವರೆಗೆ ಹಿರಿಯರು ಕೂಡ ಅವರು ನಮ್ಮ ಮಾತಿಗೆ ಒಂದು ಬೆಲೆಪಟ್ಟು ಮಕ್ಕಳು ನೀಡ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಾಗಿರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಒಂದು ಗ್ರಾಮ ಸಭೆ ಪರವಾಗಿ ತುಂಬುವಂಥ ಸ್ವಾಗತವನ್ನು ಬಯಸುತ್ತಾರೆ. ಗ್ರಾಮ ಸಭೆಯ ಒಂದು ಉದ್ದೇಶ, ಅದರ ನೀತಿ, ಅದರ ಆಗಬೇಕಾದಂಥ ಕೆಲಸ, ಅದು ಯಾವ ಕಾರಣಕ್ಕೆ ಕರೆದು ಮುಂದೆ ಏನಾಗಬೇಕು ಅನ್ನುವಂಥ ಈ ಒಂದು ವಿಚಾರವನ್ನ ಈ ನಮ್ಮ ಸಭೆಗೆ ಆಗಮಿಸಿರುವಂಥ ನಮ್ಮ ಸಿದ್ದು ಹಲವಾರು ಕೂಡ ಈ ಒಂದು ವಿಷಯದ ಬಗ್ಗೆ ಒಂದು ಹಂಚಿಕೆಗಳನ್ನು ಹೇಳಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂತಹ ಊರಿನ ಎಲ್ಲ ಗ್ರಾಮಸ್ಥರೇ, ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಏನು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಈ ಒಂದು ಸಹಯೋಗದೊಂದಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಏನು ಅನುಷ್ಠಾನಗೊಂಡಂತಹ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಚಟುವಟಿಕೆಗಳಾಗಿರ್ಬೋದು 1/4/2022ರಿಂದ 31/3/2023ರವರೆಗೆ ಏನು ಈ ಒಂದು ಆರ್ಥಿಕ ವರ್ಷದಾಗ ಏನ ಆಗಿರ್ತಾವಲ್ಲ, ಏನಾದ್ರು ಹಣಕಾಸಿನ ಖರ್ಚುಗಳಾಗಿರ್ಬೋದು, ಶೌಚಾಲಯ, ಕುಡಿಯುವ ನೀರು ಇಂತಹ ಏನಾದ್ರು ಅಂದ್ರೆ ಸೌಲಭ್ಯಗಳಾಗಿದ್ದರು ಏನಾದ್ರು ಇನ್ನಿತರೆ ಇಲಾಖೆಗಳಿಂದ ಅನುಷ್ಠಾನಗೊಂಡಿದ್ರೆ ಈ ಒಂದು ಸಭೆಯಲ್ಲಿ ನಾನು ಮಂಡಿಸುತ್ತಿದ್ದೇನೆ. ಈ ಒಂದು ಶಾಲೆಯಲ್ಲಿ ಅಂದ್ರೆ ಕೋರಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಈ ಒಂದು ಶಾಲೆ ಅಂದ್ರೆ ನಾಗರಾಳಿ ಸ್ಕೂಲ್ ಮತ್ತು ಇನ್ನೊಂದು ಉರ್ದು ಸ್ಕೂಲ್ 2 ಶಾಲೆಯನ್ನ ನಾವು ಆಯ್ಕೆ ಮಾಡಿಕೊಂಡು ವಿಜಯಪುರ ಜಿಲ್ಲಾದ್ಯಂತ 406 ಶಾಲೆಗಳಲ್ಲಿ ಅಂದ್ರೆ ಸಾಮಾಜಿಕ ಪರಿಶೋಧನೆಯನ್ನ ಕೈಗೊಳ್ಳಲಾಗ್ತೈತಿ. ಈ ಒಂದು ಶಾಲೆಯಲ್ಲಿ ನಾವು 134 ಅಂಶಗಳನ್ನು ನಾವು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದಾಗ ಅದರಲ್ಲಿ ಕಂಡುಕೊಂಡಂತಹ ಅಂಶಗಳನ್ನು ನಾನು ಈ ಒಂದು ಸಭೆಯ ಮುಂದೆ ಮಂಡಿಸಿದ್ದೀನಿ. ಏನಾದರೂ ಅಹವಾಲುಗಳಿದ್ರೆ ಸಭೆಯ ಮುಗಿದ ನಂತರ ನಿಮ್ಮ ಮಕ್ಕಳ ಪರವಾಗಿ ನಿಮ್ಗೇನು ಅಹವಾಲುಗಳಿದ್ರೆ ಆ ಒಂದು ಸಭೆಯ ಮುಂದೆ ನೀವು ಮಂಡಿಸಬಹುದು. ಮೊದಲನೇದಾಗಿ ಪಠ್ಯ ಪುಸ್ತಕಗಳನ್ನ ಮಕ್ಕಳು ಪಡೆದಿದ್ದಾರೆ ಅಥವಾ ಇಲ್ಲವೋ ಎಂದು ಮಾಹಿತಿ ಕೇಳಿದಾಗ ಎಲ್ಲ ಮಕ್ಕಳು ಪಠ್ಯ ಪುಸ್ತಕಗಳನ್ನ ಪಡೆದಿದ್ದಾರೆ ಮತ್ತು ಅಭ್ಯಾಸ ಪುಸ್ತಕಗಳನ್ನು ಕೂಡ ಮಕ್ಕಳು ಪಡೆದಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಮಕ್ಕಳಿಗೆ ಸಂವಹನ ಕೂಡ ಕೊಟ್ಟಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಮಕ್ಕಳಿಗೆ ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನು ಗೊತ್ತಾಗಿದ್ದಾರೆ. ವಿದ್ಯಾರ್ಥಿಗಳ ಸಂದೇಶ ಮಾಹಿತಿ ವಿದ್ಯಾರ್ಥಿಗಳ ಬಂದಿದ್ದೀನಿ. ಶಿಕ್ಷಕರಿಗೆ ಅರ್ಜಿ ಹಾಕಿ ಆನ್ಲೈನ್ ಇನ್ಕಮ್ ಪರ್ಸನಲ್ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಸಲ್ಲಿಸಿ ಆನ್ಲೈನ್ ಹಾಕಿ ಅಂತ ಹೇಳಿದ್ರು.
ಮತ್ತೆ ಕಲಾ ಶಿಕ್ಷಣಕ್ಕೆ ಇಲ್ಲಿ ಅರೆಕಾಲಿಕ ಬೋಧಕರ ಅಥವಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ ಅಥವಾ ಇಲ್ಲೋ ಅಂತ ಕೇಳಿದಾಗ ಯಾವುದೇ ದೈಹಿಕ ಶಿಕ್ಷಣಕ್ಕ ಇಲ್ಲಿ ಟೀಚರ್ಸ್ ಇಲ್ಲ ಅನ್ನಬಹುದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಶಿಕ್ಷಕರು ಅದರ ಇಲ್ವೋ ಅಂತ ಕೇಳಿದಾಗ ಯಾವುದೇ ಶಿಕ್ಷಕರು ಇಲ್ಲಿ ವೃತ್ತಿಪರ ಶಿಕ್ಷಣಕ್ಕೆ ಇರುವುದಿಲ್ಲ. ಮತ್ತು ಪೂರ್ಣಾವಧಿ ಮುಖ್ಯ ಶಿಕ್ಷಕರು HM ಅವರು ಇದ್ದಾರೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ 238 ದಿನ 2022-23ನೇ ಸಾಲಿನಲ್ಲಿ 238 ದಿನ ಶಾಲೆ ನಡೆಯುತ್ತದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು ಶಾಲೆಗೆ ಬರುವಂತಹ ಮಾರ್ಗ ಸುರಕ್ಷಿತವಾಗಿದೆ ಅಥವಾ ಇಲ್ಲ ಕೇಳಿದಾಗ ಇಲ್ಲಿ ಲೋಕಲ್ ಮತ್ತು ಎಲ್ಲಿಂದ ಬರ್ತಾರೆ ಸರ್, ಲೋಕಲ್ ಸ್ಕೂಲಿಂದ ಬರುವಂತಹ ಮಕ್ಕಳು ಕೂಡ ಈ ಒಂದು ಶಾಲೆಯಲ್ಲಿ ಕಲಿತಾರೆ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತ ಮಕ್ಕಳನ್ನ ಮಾನಸಿಕ ಕಿರುಕುಳಕ್ಕೆ ಅಂದ್ರೆ ಲೈಂಗಿಕ ಕಿರುಕುಳಕ್ಕೆ ಏನು ಒಳಪಡಿಸಲಾಗಿದೆ ಅಂತ ಕೇಳಿದಾಗ ಯಾವುದೇ ಅಂತಹ ಪ್ರಕಾರಗಳು ಈ ಒಂದು ಶಾಲೆಯಲ್ಲಿ ಕಂಡು ಬಂದಿರುವುದಿಲ್ಲ. ಮತ್ತೆ ವಿಶೇಷ ಅಗತ್ಯಗಳ ಮಕ್ಕಳ ಈ ಒಂದು ಶಾಲೆಯಲ್ಲಿ ಒಟ್ಟು 3 ಮಕ್ಕಳು ವಿಶೇಷ ಅಗತ್ಯಗಳ ಮಕ್ಕಳು ಇರ್ತಾರೆ. ಸುಶಾಂತ್ ಪೂಜಾರಿ 2ನೇ ತರಗತಿ ವಿದ್ಯಾರ್ಥಿ, ರವಿ ಹರಿಜನ 7ನೇ ತರಗತಿ ವಿದ್ಯಾರ್ಥಿ, ಕವಿತಾ ಹಚಡರ್ 8ನೇ ತರಗತಿ ವಿದ್ಯಾರ್ಥಿ ಈ ಅಂಗವಿಕಲ ಮಕ್ಕಳು ವಿಶೇಷ ಅಗತ್ಯಗಳ ಮಕ್ಕಳು ಇರ್ತಾರೆ. ಇವರಿಗೆ ಸರ್ಕಾರದಿಂದ ಸರ್ 8 ವಿದ್ಯಾರ್ಥಿಗೆ ಕವಿತಾ ಹಚಡರ್ ಇವರಿಗೆ ಸೈಕಲ್ ಸರ್ಕಾರದಿಂದ ಸೈಕಲ್ ಕೂಡ ವಿತರಣೆ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು ಈ ಒಂದು ಶಾಲೆಯಲ್ಲಿ ಒಟ್ಟು 9 ಕೊಠಡಿಗಳು ಇರುತ್ತವೆ ಎಂಬ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಒಟ್ಟು ಇದರಲ್ಲಿ 9 ಕೊಠಡಿಗಳಲ್ಲಿ 4 ಕೊಠಡಿಗಳು ಭಾಗಶಃ ಸೋರುತ್ತವೆ ಎಂಬ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಈ ಒಂದು ಮಾಹಿತಿಯನ್ನು ನಾವು ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದ ಮುಂದಿನ ಒಂದು ಜಿಲ್ಲಾ ಪಂಚಾಯತ್ ಹಾಗೂ ನಿಮ್ಮ ಶಿಕ್ಷಣ ಇಲಾಖೆಗೆ ಕಳಿಸುವಂತ ಒಂದು ವರದಿಯನ್ನು ನಾವು ಸಿದ್ಧಪಡಿಸುತ್ತೇವೆ ಎಂಬ ಮಾಹಿತಿಯನ್ನು ನಾನು ಕೊಡ್ತಿದ್ದೀನಿ. ಮತ್ತು ಶಿಕ್ಷಕರಿಗೆ ಮತ್ತು ಮುಖ್ಯ ಶಿಕ್ಷಕರು ಮತ್ತು ಕಚೇರಿಗೆ ಯಾವುದೇ ಅಂದ್ರೆ ಸಪರೇಟ್ ರೂಮ್ ಇರುವುದಿಲ್ಲ. ಅಂದ್ರೆ ಕೊಠಡಿ ಸಮಸ್ಯೆ ಈ ಒಂದು ಶಾಲೆಯಲ್ಲಿ ಐತಿ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಮತ್ತೆ ಶೌಚಾಲಯಕ್ಕೆ ಸಂಬಂಧಿಸಿದಂತೆ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇದೆ ಮತ್ತು ನೀರು ಕೂಡ ಐತಿ. ಆ ಒಂದು ಬೋರ್ವೆಲ್ನಿಂದ ನೀರು ಕೂಡ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ಗಂಡು ಮಕ್ಕಳಿಗೆ ಶೌಚಾಲಯ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಮತ್ತು ಕುಡಿಯುವ ನೀರಿನ ಗುಣಮಟ್ಟ ಹೆಂಗೈತೆ ಅಂದ್ರೆ ಪ್ರಸ್ತುತ ಮಕ್ಕಳು ಶುದ್ಧ ಕುಡಿಯುವ ನೀರಿನ ಘಟಕ ಈ ಒಂದು ಶಾಲೆಯಲ್ಲಿ ಇಲ್ಲದೇ ಇರುವುದು ಕಂಡು ಬಂದೈತಿ. ಪ್ರಸ್ತುತ ಬೋರ್ವೆಲ್ ನೀರನ್ನ ಮಕ್ಕಳು ಪೂರೈಸುತ್ತಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದೀವಿ. ಮತ್ತು ಶಾಲೆಗೆ 9 ಕೊಠಡಿ 2 ಕೊಠಡಿಗಳು ಭಾಗಶಃ 4 ಕೊಠಡಿ ಸೋರ್ತವೆ ಸರ್. 4 ಕೊಠಡಿಗಳು ಭಾಗಶಃ ಸೋರ್ತವೆ. ಆಟ ಮೈದಾನ ಚಿಕ್ಕದಾಗಿದೆ. ಮತ್ತು ಶಾಲಾ ಕಾಂಪೌಂಡ್ ಇದೆ ಎಂಬ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದಕ್ಕೆ ತಂತಿ ಮೇಲೆ ಹಾಕಬೇಕೆಂಬ ಮಾಹಿತಿಯನ್ನು ಕೂಡ ನಮ್ಮ HM ಅವರು ತಿಳಿಸಿದ್ದಾರೆ. ಮತ್ತು ಗ್ರಂಥಾಲಯಕ್ಕೆ ಸಂಬಂಧಿಸಿದಂತೆ ಅನುದಾನ ಬಂದಿರ್ತದೆ. 2022-23ನೇ ಸಾಲಿನಲ್ಲಿ 13,000 ಅನುದಾನ ಬಂದಿರುತ್ತದೆ. ಇದಕ್ಕೆ ಪುಸ್ತಕ ಖರೀದಿ ಮಾಡಿರುವ ಮಾಹಿತಿಯನ್ನು ಕೂಡ HM ಅವರು ಕೊಟ್ಟಿರುತ್ತಾರೆ. ಕ್ರೀಡಾ ಸಾಮಗ್ರಿ ಆಗಿರ್ಬೋದು, ಯಾವುದೇ ಇನ್ನೂ ಅವಶ್ಯಕ ಕ್ರೀಡಾ ಸಾಮಗ್ರಿ ಈ ಶಾಲೆಗೆ ಮಕ್ಕಳಿಗೆ ಇನ್ನೂ ಅವಶ್ಯಕತೆ ಐತಿ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಕ್ರೀಡಾ ಸಾಮಗ್ರಿಗಳಿಗೆ ಯಾವುದೇ ಅನುದಾನ ಬಂದಿಲ್ಲ. ಡಿಜಿಟಲ್ ಮೂಲಸೌಕರ್ಯಗಳು ಈ ಒಂದು ಶಾಲೆಯಲ್ಲಿ ಇರುವುದಿಲ್ಲ ಎಂಬ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸದರಿ ಶಾಲೆಯಲ್ಲಿ ಕಂಪ್ಯೂಟರ್ 1 ಮಾತ್ರ ಐತಿ. ಇನ್ನೂ ಹೆಚ್ಚಿನ ಕಂಪ್ಯೂಟರ್ಗಳು ಮಕ್ಕಳಿಗೆ ನೀಡಬೇಕಂತ ನಾವು ಕೂಡ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡ್ತೀವಿ. ಬ್ಯಾಗ್ ರಹಿತ ದಿನ 2ನೇ ಶನಿವಾರ, ಪ್ರತಿ 2ನೇ ಶನಿವಾರ ಬ್ಯಾಗ್ ರಹಿತ ದಿನ ಆಚರಣೆ ಮಾಡ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ವಿಜ್ಞಾನ ಮತ್ತು ಗಣಿತ ಕಿಟ್ಗಳಿಗೆ ಸಂಬಂಧಿಸಿದಂತೆ ಇನ್ನೂ ಕಿಟ್ಗಳು ಅವಶ್ಯಕತೆ ಐತಿ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು ಘನತ್ಯಾಜ್ಯ ವಿಲೇವಾರಿ ಹ್ಯಾಂಗ್ ಮಾಡ್ತಾರೆ ಅಂತ ನಾವು ಪ್ರಶ್ನೆಯನ್ನು ಕೇಳಿದಾಗ ಗ್ರಾಹಕ ವಾಹನದ ಮೂಲಕ ಘನತ್ಯಾಜ್ಯ ವಿಲೇವಾರಿಯನ್ನ ಮಾಡ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಮತ್ತು ಈ ಒಂದು ಶಾಲೆಯಲ್ಲಿ ಒಟ್ಟು 6 ಜನ ಶಿಕ್ಷಕರು ಇರ್ತಾರೆ. 3 ಜನ ಅತಿಥಿ ಶಿಕ್ಷಕರು ಇರ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದೀವಿ. ಮತ್ತು ಇತ್ತೀಚೆಗೆ ಶಿಕ್ಷಕರಿಗೆ ತರಬೇತಿಗಳು ಯಾವ ಆಗಿದಾವು ಇಲ್ವೋ ಅಂತ ಕೇಳಿದಾಗ ಮರುಸಿಂಚನ ತರಬೇತಿ, ಸಮಾಲೋಚನೆ ತರಬೇತಿ ಮತ್ತು FLN ತರಬೇತಿ ಕೂಡ ಆಗಿದೆ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದೀವಿ. ಮತ್ತು ಈ ಒಂದು ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 2 ಸಲ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಕ್ಷೇತ್ರ ಸಮನ್ವಯಾಧಿಕಾರಿಗಳು 4 ಸಲ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. CRP ರವರು 10 ಬಾರಿ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ.
ಈ ಒಂದು ಶಾಲೆಯಲ್ಲಿ ಸಲಹಾ ಪೆಟ್ಟಿಗೆ ಐತೆ ಎಂಬ ಇಲ್ಲ ಒಂದು ಮಾಹಿತಿ ಕೇಳಿದಾಗ ಅದು ಈ ಸಲ ಒಂದು ಐತೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಪ್ರಥಮ ಚಿಕಿತ್ಸೆ ಪೆಟ್ಟಿಗೆನೂ ಕೂಡ ಐತಿ. ವಿಶೇಷ ಇವತ್ತಿನ ಮಕ್ಕಳ ಕಳೆದ ವರ್ಷ ಸೈಕಲ್ ವಿತರಣೆ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಇಷ್ಟು ಏನಂತ ಸಾಮಾಜಿಕ ಪರಿಶೋಧನೆಯಿಂದ ಕಂಡುಕೊಂಡಂತಹ ಅಂಶಗಳನ್ನ ನಾವು ಈ ಒಂದು ಸಭೆಯ ಮುಂದೆ ಮಂಡಿಸಿದ್ದೀನಿ. ಏನಾದರೂ ತಮ್ಮ ಗ್ರಾಮಸ್ಥರ ಅಹವಾಲುಗಳಿದ್ರೆ, ಮಕ್ಕಳ ಪರವಾಗಿ ಏನಾದರೂ ಅಹವಾಲುಗಳಿದ್ರೆ ತಾವು ಈ ಒಂದು ಸಭೆಯ ಮುಂದೆ ಮಂಡಿಸಿರಿ. ನಾನು ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದ್ರಿಂದ ಮುಂದಿನ ಒಂದು ಮೇಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸುವಂತಹ ಕೆಲಸವನ್ನು ನಾವು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್, ತಾಯಿ ಆಧಾರ್ ಕಾರ್ಡ್, ಅದು ಪ್ರಶ್ನೆ ಒಂದು ಸ್ವಲ್ಪ ಭಾಳ ಸಮಸ್ಯೆ ಬರ್ತದೆ. ಆಧಾರ್ ಕಾರ್ಡ್ ನಿಮ್ಮ ಪಾಸ್ಬುಕ್ ಲಿಂಕ್ ಇರಬೇಕು, ಅದು ಸಮಸ್ಯೆ ಆಗ್ಬಿಟ್ಟದು. ಕಾರಣ ಸಿಕ್ಕಲು ನಿಮ್ಮ ಮಂದಿರ ಕಡೆ ಎಲ್ಲ ಶಾಲೆ ಅದೇ ಸಮಸ್ಯೆ. ಅದು ಇನ್ನೊಂದು ಆಧಾರ್ ಕಾರ್ಡ್ಗೆ ನೀವೇನ ಆನ್ಲೈನ್ ಅಪ್ಲಿಕೇಶನ್ ಮಾಡ್ತಿರಲ್ಲ, ಅದು ಲಿಂಕ್ ಇರಬೇಕು. ಆ ನಂಬರ್ ಬೇರೆ ಕೊಟ್ಟರೆ ಆಗಲ್ಲ. ಮಾತ್ರ ಏನು ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತಾರಲ್ರಿ, ಅದು ಲಿಂಕ್ ಇರಬೇಕು. ಅವಶ್ಯವಾಗಿ ಯಾಕಂದ್ರೆ ಬಹಳ ಕಲಸ ತಂದೆ ಆಗತ್ತೈತಿ. ತಂತಿ ಬೇರಿ ಅವು ರೂಮ್ಗಳಂಕರ ಪೂರ ಕಲಸ ಯಾವ ಓದ್ತಂದಿರ ಪೂರ ಬರಗಾಲದಾಗ ರೂಮ್ಗಳು ಪೂರ ತಗ್ಗಿಟ್ಟಾವ. ಏನೂ ಇಲ್ಲ ಹುಡುಗರಾಗಿ ಕಲ್ಸಕ್ಕೂ ಭಯ ಬರ್ತದ. ಯಾಕ್ರಿ ಬರಗಾಲದಿಂದ ಬಹಳ ಏನ ಒಟ್ಟ ತಂತಿ ಬೇರೆ ಮನೆ ಭಾಳ ವಾಸ ಮಾಡಕತ್ತಾರೆ. ಅವಶ್ಯಕತೆ ಭಾಳ ಅವಶ್ಯ ಮೇನ್ ತಂತಿ ಬೇರೆ ಅದರಿಂದ ಪಂಚಾಯತಿ ಆಡಳಿತ ಬರ್ತದೆ ಸರ್. ಮೆಂಬರ್ ಮಾಡಿ ಅವರು ಆಡಳಿತ ಪಂಚಾಯತಿ ಅವರು ನಮ್ಮ ಊರು ಮೆಂಬರ್ ಮಾಡಿ ಅದು ಕಡಿಮೆ ಮಾಡ್ಕೊಡ್ತಾರೆ. ಪಂಚಾಯತಿಯಿಂದ ಬರ್ತಾರೆ ಸರ್. ಬೋರ್ಡ ತಂತಿ ಬೇರೆ ಅದು ಏನದ ಸುದ್ದಿದ್ದಾಗ ಯಾರು ಭಾಳ ಏನೋ ಇವ್ರ ಮೇಲೆ ಸರ್ ಮತ್ತೇನಾದ್ರು ಮೂಲ ಸೌಕರ್ಯಗಳು ಅದೇ ರೀ ಬೋರ್ಡ ತಂತಿ ಬೇಲಿ ಅವ್ರ ರೂಮ್ಗಳು ತೋರ್ತಾರೆ. ರೂಮ ಮನೆ ಜನತೆಯಿಂದ ನೀವೊಂದು ಸ್ವಲ್ಪ ನೆಗರಿಗೆ ತೊಗೊಂಬ ಅವಶ್ಯವಾಗಿ ಅಷ್ಟೇ. ಬೋರ್ಡ್ ಒಂದು ಮಾಡಿದ್ರಿ, ಬೋರ್ಡಿನೊಂದು ಅದು ರೂಮಿಂದು ಮಾಡ್ತಾರೆ ರಿಪೇರ್ ಮಾಡ್ಯಾರ. 2 ದಿನ 2 ಸಲ ರೀ, ಏನೋ ಉಪಯೋಗ ಇಲ್ರಿ. ಹೋಗ್ಬಿಡ್ತಾರೆ ತಗೊಂಡ್ರೆ ಇದು ಮಾಡಿ ಏನೇನಾದ್ರು ನೋಡಿ ಸರ್ ನದಿವೇಲಿ ಕೊಟ್ಟರೆ ವ್ಯವಸ್ಥೆ ಮತ್ತು ಶುದ್ಧ ಕುಡಿಯುವ ನೀರಿನ ಪ್ರತ್ಯೇಕ ಶೌಚಾಲಯ ಹೈಟೆಕ್ ಶೌಚಾಲಯ ಅದಕ್ಕೇನಾದ್ರು ನೀವು ಅಳತೆ ಮಾಡಿ ನಾವು ರಿಪೋರ್ಟ್ ಮೆನ್ಷನ್ ಮಾಡ್ತೀವಿ ಸರ್. ಸರ್ ಮತ್ತೇನಾದ್ರು ಇನ್ಚಾರ್ಜ್ಗಳೇ ಹೇಳ್ರಿ, ನೀವೇ ಹೇಳ್ರಿ. ಸಾರಿಗೆ ವ್ಯವಸ್ಥೆ ಏನೆಲ್ಲ ಬರ್ತದೆ ಕೆಲಸ ಇದು ಇರ್ತಾವ ಸರ್. ಪೇಪರ್ ಇಲ್ಲಿ ಮಾಹಿತಿ ಕೊಡ್ಬೇಕು ಸರ್. ನಿಮ್ಮಲ್ಲಿ ಏನದ ಏನಿಲ್ಲ
ಮತ್ತು ಹೀಗಾಗಿ ಇಷ್ಟು ಹೇಳಿ ಒಂದು ಎರಡು ಮಾತು. ಗ್ರಾಮ ಸಭೆಯಲ್ಲಿ ನಮ್ಮ ಶಾಲೆಗೆ ಬೇಕಾದಂತಹ ಅವಶ್ಯಕತೆ ಬಗ್ಗೆ ನಮ್ಮ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ